ಸತೀಶ್ ಜಾರಕಿಹೊಳಿ ಅವರು ಇವತ್ತು ತಮ್ಮನ್ನು ಭೇಟಿ ಮಾಡಿ ಮೊಬೈಲ್ ಡೌನ್ ಮಾಡಿ ಬೆಂಗಳೂರಿಗೆ ಟ್ರಾಫಿಕ್ನ ಯಾವ ರೀತಿ ಕಡಿಮೆ ಮಾಡಲಾಗ್ತದೆ. ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ರೋಡ್ಗೆ ಬೆಂಗಳೂರಿಗೆ ವೆಹಿಕಲ್ನ ಡಿವಿಯೇಟ್ ಮಾಡಬೇಕು. ಯಾಕೆಂದರೆ ನಮಗೆ ನಿರ್ಮಂಗಲದಿಂದ ಸಿಟಿ ಬರಬೇಕಾದ್ರೆ ಗುರುಗುಂಟೆಪಾಳ್ಯ ಬರಬೇಕಾದ್ರೆ ಅರ್ಧ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮ್ ಆಗ್ತದೆ. ಈ ವಿಚಾರವಾಗಿ ನಾನು ಕೆಲವು ಪ್ರಪೋಸಲ್ಸ್ ಏನು ಮಾಡ್ಬೋದು ಅಂತ ಹೇಳಿ ನಾವು ಅವರಿಗೂ ಸೇರಿ ಬೆಂಗಳೂರು ಸಿಟಿಗೆ ವೆಹಿಕಲ್ನ ಅವಾಯ್ಡ್ ಮಾಡಬೇಕು. ನೈಸ್ ರೋಡು ಮುಂಚಿತವಾಗಿ ಏನು ಮಾಡೋಕ್ಕೆ ಸಾಧ್ಯ. ಈಗ ನಾವು ಅದೇ ಬಿಸ್ನೆಸ್ ಕಾರ್ಡರ್ ರೋಡ್ ತೆಗೆದುಕೊಂಡಿದ್ದೀವಿ. ಭಾಳ ಟ್ರಾಫಿಕ್ಕು ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಡಿವೇಟ್ ಮಾಡ್ಬೋದು ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಎರಡನೇದು ರಾಜಕಾರಣ ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನು ಬೇಕು, ಪಕ್ಷದ ಒಳಗೆ ಜಬ್ಬಾರ್ ಅವರು ಮತ್ತೆ ನಸೀರ್ ಅಹಮದ್ ಅವರ ಉಚ್ಚಾಟನೆ ಬಗ್ಗೆನೂ ಕೂಡ ತಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್. ನಾನು ನಮ್ಮದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದಿಲ್ಲ. ನಮ್ಮ ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತನ್ನದೇ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿವರೆಗೂ ಪ್ರತಿ ಏನೇನು ಮಾಹಿತಿ ನಮ್ಮ MLA ಅಲ್ಲಿ MSC ಆಗಲಿ ತೀರ್ಮಾನ ಮಾಡಿದ್ದಾರೆ. ಡೆಲ್ಲಿಯವ್ರ ಪರ್ಮಿಷನ್ ಇದೆ. ಡೆಲ್ಲಿಯವರು ನಮಗೆ ಸೂಚನೆ ಕೊಟ್ಟು ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾವು ಕೆಲವು ಮಾರ್ಗದರ್ಶನ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ. ನನಗೆ ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ.